ಪಕ್ಷದ ವರಿಷ್ಠರು ಏಕಪಕ್ಷೀಯವಾಗಿ ಕೆವಿ ಗೌತಮ್ ರವರಿಗೆ ಟಿಕೆಟ್ ನೀಡಿದ್ದು ಕಾಂಗ್ರೆಸ್ ಪಕ್ಷದ ನೀತಿ ನಿಯಮಗಳಿಗೆ ವಿರುದ್ಧವಾಗಿರುವುದರಿಂದ ಗೌತಮ್ ರವರ ಬಿಫಾರ್ಮ್ ರದ್ದುಪಡಿಸಿ ನನಗಾಗಲಿ ಚಿಕ್ಕ ಪೆದ್ದಣ್ಣನವರಿಗೆ ಸಿ ಫಾರ್ಮ್ ನೀಡಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲು ಅವಕಾಶ ಮಾಡಿಕೊಡಬೇಕು ಎಂದು ಕಾಂಗ್ರೆಸ್ ಪಕ್ಷದ ಮುಖಂಡ ಹಾಗೂ ಹೈಕೋರ್ಟ್ ವಕೀಲ ಎಂ ಮುನಿಗಂಗಪ್ಪ ಉರುಫ್ ಎಂ ಮುನಿಗಂಗಾಧರ್ ಒತ್ತಾಯಿಸಿದರು. ನಗರದ ಪತ್ರಕರ್ತರ ಭವನದಲ್ಲಿ ಸೋಮವಾರ ಸಂಜೆ ತುರ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ತಾವು ಸ್ಥಳೀಯ ಶ್ರೀನಿವಾಸಪುರ ತಾಲೂಕಿನ ಚಲ್ದಿಗಾನಹಳ್ಳಿ ನಿವಾಸಿಯಾಗಿದ್ದು ಕಳೆದ 30 ವರ್ಷಗಳಿಂದ ವಕೀಲ ವೃತ್ತಿಯೊಂದಿಗೆ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಸಕ್ರಿಯ ಕಾರ್ಯಕರ್ತನಾಗಿ ಕೆಲಸ ಮಾಡುತ್ತಿದ್ದೇನೆ ಅಂತ ತಿಳಿಸಿದರು. ಸಚಿವ ಕೆಎಚ್ ಮುನಿಯಪ್ಪನವರ ಅಳಿಯ ಚಿಕ್ಕ ಪೆದ್ದಣ್ಣನವರಿಗೆ ಟಿಕೆಟ್ ನೀಡಲು ಹೈಕಮಾಂಡ್ ನಿರ್ಧರಿಸಿದ್ರು. ಕೆಲವರ ಒತ್ತಡಕ್ಕೆ ಮಣಿದಿರುವ ವರಿಷ್ಠರು ಕ್ಷೇತ್ರದ ಜನತೆಗೆ ಪರಿಚಯ ಇಲ್ಲದೆ ವರ್ಚಸ್ಸು ಇಲ್ಲದ ಹೊರಗಿನ ವ್ಯಕ್ತಿಗೆ ಟಿಕೆಟ್ ನೀಡಿದ್ದು ಹಾಲಿ ಅಭ್ಯರ್ಥಿ ಗೆಲ್ಲಲು ಸಾಧ್ಯವೇ ಇಲ್ಲ ಅಂತ ಪ್ರತಿಪಾದಿಸಿದರು. ಈಗಲೂ ಪಕ್ಷದ ಅಭ್ಯರ್ಥಿಯನ್ನ ಬದಲಿಸಲು ಅವಕಾಶ ಇದ್ದು ಸ್ಥಳೀಯರಾದ ನನಗಾಗಲಿ ಚಿಕ್ಕ ಪೆದ್ದಣ್ಣನವರಿಗಾಗಲಿ ಎಲ್ ಹನುಮಂತಯ್ಯನವರಿಗಾಗಲಿ ವರಿಷ್ಠರು ಕೂಡಲೇ ಸಿ ಫಾರ್ಮ್ ನೀಡಿ ಪಕ್ಷದ ಗೆಲುವಿಗೆ ಸಹಕರಿಸದಿದ್ದರೆ ನಾನು ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟರು. ಸುದ್ದಿಗೋಷ್ಠಿಯಲ್ಲಿ ಮುಖಂಡ ಜಯಪ್ರಕಾಶ್ ನಾರಾಯಣ್ ಉಪಸ್ಥಿತರಿದ್ದರು. ವೆರಿ ಮಚ್ ಹ್ಯಾಪಿ ಟುಡೇ. ತಮ್ಮನ್ನೆಲ್ಲ ನಾನು ಜಿಲ್ಲಾ ಬಹಳ ಹಳೆಯವನು, ನಾನು ಅಳಬ ನಿಮಗೆ. ಐ ಆಮ್ ಓಲ್ಡ್ ಮ್ಯಾನ್ ಟು ಯು ಆಲ್ ದಿ ಮೀಡಿಯಾ ಸೆಕ್ಷನ್ಸ್. ಐ ಆಮ್ ಏಜ್ಡ್ ಅಬೌಟ್ 61 years. ಮೈ ನೇಮ್ ಮುನಿಗಂಗಪ್ಪ ಎಂ. ಐ ಆಮ್ ಮುನಿಗಂಗಪ್ಪ. ನನ್ನ ಹೆಸರು ಮುನಿಗಂಗಪ್ಪ ಅಂತ. ನನ್ನ ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಎಲ್ಲಾನು ಗಂಗಾಧರ್ ಅಂತಾರೆ, ಮುನಿ ಗಂಗಾಧರ್ ಅಂತಾರೆ. ನಾನು ಬಹಳ ವರ್ಷಗಳಿಂದ ಸ್ಥಳೀಯನಾಗಿ ಇಲ್ಲೇ ಕೋಲಾರದಲ್ಲಿ ವಕೀಲನಾಗಿ ಸುಮಾರು 40 ವರ್ಷಗಳಿಂದ ಹೈಕೋರ್ಟ್ ನಾನು 40 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಮಾಡ್ತಾ ಇದ್ದೇನೆ. ಸುಮಾರು 30 ವರ್ಷಗಳಿಂದ ನಾನು ವಕೀಲ ವೃತ್ತಿಯನ್ನ ಮಾಡ್ತಾ ಇದ್ದೇನೆ. ತಮ್ಮೆಲ್ಲರ ಆಶೀರ್ವಾದ ಇವತ್ತು ನಮಗೆ ಮಾಧ್ಯಮ ವರ್ಗದವರಿಂದ ಬೇಕಾಗಿದೆ. ಒಂದು ತಮಗೆ ತಮ್ಮ ಚಾನಲ್ ಪತ್ರಿಕಾ ಪ್ರಕಟಣೆ ಕೃಪೆಗಾಗಿ ತಮಗೆ ಒಂದು ಮನವಿ ನೀಡಿದ್ದೇನೆ. ದಿಸ್ ಈಸ್ ಮೈ ಸ್ಟೇಟ್ಮೆಂಟ್. ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ನಾನು ಸುಮಾರು 40 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಿದ್ದೀನಿ. ಇದು ಈಗಾಗಲೇ ಜಿಲ್ಲಾ ಸಮಿತಿ ಕಾಂಗ್ರೆಸ್ ಜಿಲ್ಲಾ ಹಾಗೂ ವಿವಿಧ ಭಾಗಗಳಲ್ಲಿ ನಾನು ಸುಮಾರು 30 ವರ್ಷಗಳಿಂದ ವೃತ್ತಿ ಮಾಡ್ತಾ ಇದ್ದೀನಿ. ಮಾನ್ಯರೇ, ತಮ್ಮ ಗಮನಕ್ಕೆ ಇವತ್ತು